ಕೋಗಿಲು ಬಳಿಯ ಫಕೀರ್ ನಗರದಲ್ಲಿ ಫಕೀರ್ ಸಮುದಾಯದ ಮನೆಗಳನ್ನು ಧ್ವಂಸ ಮಾಡಲಾಗಿದ್ದು, ಸ್ಥಳಕ್ಕೆ ಬಿಜೆಪಿ ಮುಖಂಡ ಹಿರಿಯ IPS ನಿವೃತ್ತ ಅಧಿಕಾರಿ ಭಾಸ್ಕರ್ ರಾವ್ ಹಾಗೂ ಐಕ್ಯತಾ ಒಕ್ಕೂಟದ ರಾಜ್ಯಾಧ್ಯಕ್ಷ ಮುಜಾಹಿದ್ ಅಲಿ ಬಾಬಾ ಭೇಟಿ ನೀಡಿ ಅಲ್ಲಿಯ ಕುಂದುಕೊರತೆಗಳನ್ನು ಆಲಿಸಿದ್ದಾರೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಜಾಹಿದ್ ಅಲಿ ಬಾಬಾ, ಯಾವುದೇ ಮುಸ್ಲಿಂ ಮುಖಂಡರು ಈ ಸ್ಥಳಕ್ಕೆ ಭೇಟಿ ನೀಡಿ ಕುಂದುಕೊರತೆಗಳನ್ನು ಆಲಿಸಿಲ್ಲ. ಸಚಿವರು, ಶಾಸಕರು, ಮುಖ್ಯಮಂತ್ರಿಗಳ ಸಲಹೆಗಾರರು ಕೂಡ ಈ ಸ್ಥಳಕ್ಕೆ ಭೇಟಿ ನೀಡದೆ ಫಕೀರ್ ಜನಾಂಗವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ದಾರೆ. ಮುಸ್ಲಿಂ ಸಮುದಾಯ ಅನೇಕ ದಶಕಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡುತ್ತಾ ಬರ್ತಿದೆ. ಆದರೆ ಮುಸ್ಲಿಂ ಜನಾಂಗಕ್ಕೆ ಅನ್ಯಾಯ ಮಾಡುವ ಕೆಲಸವನ್ನು ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಇವತ್ತು ಫಕೀರ್ ಅವರ ಭೂಮಿಯನ್ನು, ಅವರು ಮನೆಯನ್ನು ಕಟ್ಟಿರ್ತಕ್ಕಂಥದ್ದೆಲ್ಲ ಡೆಮೋಲಿಷ್ ಮಾಡಿದ್ದಾರೆ. ತಾವು ಭಾಸ್ಕರ್ ರಾವ್ ಹೋಗಿ ಇವತ್ತು ಆ ಪ್ರದೇಶಕ್ಕೆ ಭೇಟಿ ನೀಡಿ ಎಲ್ಲ ಪರಿಶೀಲನೆ ಮಾಡಿದ್ರ. ಮುಂದೆ ನಿಮ್ಮ ಕ್ರಮ ಏನು? ನಮ್ಮ ಕ್ರಮ ಇಷ್ಟೇ ಇತ್ತು ನೋಡಪ್ಪ. ಅಲ್ಲಿ ಹೋಗ್ಬಿಟ್ಟು ಮೊದಲು ವಿಚಾರಿಸೋಣ, ಏನು ನಿಜಾನ ತಪ್ಪ, ಇದು ಸರ್ಕಾರಿ ಭೂಮಿ ಅಂತ ಹೇಳ್ತಾ ಇರೋದು. ಆ ಭೂಮಿ ಹೆಂಗಿತ್ತು, ಆ ಭೂಮಿ ಬೆಲೆ ಏನಿದೆ, ಅದು ಹಂಗೆ ಹೋಗ್ಬಿಟ್ಟು ಅವ್ರು ಕಟ್ಕೊಂಡ್ಬಿಟ್ಟಿರೋದ ಸರ್ಕಾರ ಭೂಮಿನಲ್ಲಿ, ಅದೇನು ವಿಷಯ ಅಂತ ಹೋಗಿ ನೋಡೋಣ ಅಂತ ನಾನು ಮೊದಲು ಅಲ್ಲಿ ವಿಚಾರಣೆ ಮಾಡಿದೆ. ಇಲ್ಲಿ ಯಾರನ್ನ ಗೌರ್ಮೆಂಟ್ ಕಡೆಯಿಂದ ಬಂದರು ಅಂತ ಕೇಳಿದೆ. ಯಾರು ಗೌರ್ಮೆಂಟ್ ಕಡೆಯಿಂದ ಬಂದಿಲ್ಲ ಅಂತ ಹೇಳಿದರು. ಹೌದು, ಈಗ ನಮಗೆ ಮೈನಾರಿಟಿ ಮಿನಿಸ್ಟರ್ ಆಗೋದು ಅಂತ ಮಿಸ್ಟರ್ ಜಮೀರ್ ಅಹಮದ್ ಖಾನ್ ಇದ್ದಾರಲ್ಲ, ಅವ್ರು ಬಂದ್ರ ಅಂತ ಕೇಳಿದೆ. ಇಲ್ಲ ಅಂದರು. ಮೈನಾರಿಟಿ ಕಮಿಷನ್ ಚೇರ್ಮನ್ ಈಗ ಕೂತಿದಾರಲ್ಲ, ex-IPS ನಿಸಾರ್ ಅಹಮದ್, ಮೈನಾರಿಟಿ ಕಮಿಷನ್, ಅವ್ರು ಬಂದಿದ್ರು ಅಂತ ಕೇಳಿದೆ. ಇಲ್ಲ ಅಂದರು. ಆಯ್ತಪ್ಪ, ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕಕ್ಕೆ ಸಲಹೆ ಕೊಡೋರು MLC ನಸೀರ್ ಅಹಮದ್ ಸಲಹೆ ಕೊಡೋರು ಬಂದ್ರ ಅಂತ ಕೇಳಿದೆ. ಇಲ್ಲ ಅಂದರು. ಆಯಿತು, ಬೇರೆ ಮುಸ್ಲಿಂ ಲೀಡರ್ ಯಾರನ್ನ ಬಂದಿದ್ದು ಹೋಗಿದ್ರ ಅಂತ ಕೇಳಿದೆ. ಇಲ್ಲ ಅಂದರು. ಆಯಿತು, ಈಗ ನಾವು ಏನು ಮಾಡಬೇಕು ಯೋಚನೆ ಮಾಡಿದೆ. ಈಗ ನಾನೇ ಮಿನಿಸ್ಟರು, ಮುಸ್ಲಿಂ ಮಿನಿಸ್ಟರ್ ಅಂತ ಹೇಳಿ ತೋರಿಸ್ಕೊಡೋದಕ್ಕೆ ನನಗೆ ಅರ್ಥ ಆಗ್ತಾ ಇರೋದು. ಅದಕ್ಕೆ ಯಾರು ಮುಂದೆ ಹೋಗ್ಲಿಲ್ಲ ಅಂತ ಕಾಣಿಸುತ್ತಾ ಇತ್ತೆ. ಈಗ MLA ರಿಜ್ವಾನ್ ಅರ್ಷದ್ ಇದ್ರು. ಯಾಕೆ ಈಗ ಮಿನಿಸ್ಟರ್ ಇರೋ ಟೈಮ್ನಲ್ಲಿನೇ ಅವ್ರ ಕರ್ತವ್ಯ ಅದು ಹೋಗ್ಬಿಟ್ಟು ನೋಡ್ಬೇಕಾಗಿರೋದು. ನಾವು ತಪ್ಪಾಗ್ಬಿಡತ್ತೆ ಅಂತ ಏನೋ ಅವ್ರಿಗೆ ಮನಸ್ಸಿನಲ್ಲಿ ಇರ್ಬೋದು. ಅದಕ್ಕೆ ಅವರು ಹೋಗಲಿಲ್ಲ ಅಂತ ಕಾಣಿಸ್ತದೆ. ಮತ್ತೆ ಇಲ್ಲಿ ಬೆಂಗಳೂರಿನಲ್ಲಿ NA ಹಾರಿಸು BDA ಚೇರ್ಮನ್ ಅವರು ಹೋಗಿದ್ದಾರೆ ಅಂತ ಕೇಳಿದೆ. ಇಲ್ಲ ಅಂದರು. ಈಗ ಏನು ಮಾಡೋದು ಯೋಚನೆ ಮಾಡಿದೆ. ಆಯ್ತಪ್ಪ, ಈ ಕಾಂಗ್ರೆಸ್ ಪಕ್ಷದಿಂದ ಮುಸಲ್ಮಾನರಿಗೆ ಆಗ್ತಾ ಇರೋದು ಅನ್ಯಾಯ, ಇದು ಕೇಳೋರು ಹೇಳೋರು ಯಾರು ಇಲ್ಲ. ಅದಕ್ಕೋಸ್ಕರ ನಾನೇನು ಮಾಡಿದೆ, ಆಯ್ತಪ್ಪ, ನಮ್ಮ ex-ಕಮಿಷನರ್ ಭಾಸ್ಕರ್ ರಾವ್ ಅವ್ರನ್ನ ಹೇಳಿದೆ, ಸರ್ ಈ ಥರ ಪರಿಸ್ಥಿತಿ ಆಗಿಬಿಟ್ಟಿದೆ, ನಾವು ಹೋಗಿ ನೋಡಬೇಕು. ಇಲ್ಲಿ ಈ ಪಕ್ಷದಿಂದ ಯಾರು ಮುಂದೆ ಬರ್ತಾ ಇಲ್ಲ. ಯಾಕಂದರೆ DK ಶಿವಕುಮಾರ್ ಅಸೆಂಬ್ಲಿ, ಬೆಳಗಾಂ ಅಸೆಂಬ್ಲಿನಲ್ಲಿ ಇದು ನಮ್ಮ RSS ಏನು ಹೇಳ್ತಾರೆ ಅದೇ ಪಾಠ ಅವ್ರು ಹೇಳ್ಬಿಟ್ಟು ತೋರಿಸಿದ್ರು. ನಾನು ಅಂತ ನಾನು ಇದು ಅಂತ ತೋರಿಸ್ಬಿಟ್ರು. ಆ ಥರ ಇದ್ರೆ ಅವರು ಹೆಂಗೆ ಎಲ್ಲರಿಗೂ ಒಂದು ಸಮ ತಗೊಂಡು ಹೋಗೋಕ್ಕಾಗತ್ತೆ, ಅರ್ಥ ಮಾಡ್ಕೊಂಡ್ಬಿಟ್ಟೆ. ಇದೆಲ್ಲ ಆಯಿತು. ನಾನು ಅಲ್ಲಿ ವಿಚಾರಣೆ ಮಾಡಿದೆ. 25 ವರ್ಷ 5 ಸಲ ಈ ಐಡೆಂಟಿ ಕಾರ್ಡು, ಆಧಾರ್ ಕಾರ್ಡು, ಲೈಟ್ ಕಲೆಕ್ಷನ್ನು ಏನು ಈ ಜಬರ್ದಸ್ತಿ ಭೂಮಿ ಅಕ್ವೈರ್ ಮಾಡಿರೋದು ಅವ್ರಿಗೆ ಕೊಟ್ಟಿರೋದು. ಅವರು ಜಬರ್ದಸ್ತಿ ಮಾಡ್ಕೊಂಡಿದಾರಲ್ಲ, ಅವ್ರಿಗೆಲ್ಲ ಇದೆಲ್ಲ ಸವಲತ್ತು ಮಾಡಿಕೊಟ್ಟಿದ್ದಾರ. ID, ಆಧಾರ್ ಇದೆಲ್ಲ. ಅವಾಗ ಬುದ್ಧಿ ಇಲ್ವಾ ಇವ್ರಿಗೆಲ್ಲ? ಇದು ತಪ್ಪು, ಇವ್ರು ಬಂದು ಕೂತ್ಕೊಂಡಿರೋದು ಭೂಮಿನಲ್ಲಿ ಅಂತ ಅವ್ರು ಓಡಬೇಕಿತ್ತು. ಅವ್ರ ಕಡೆಯಿಂದ ಅವರು ಮಿನಿಸ್ಟರು MLA ಎಲ್ಲ ಆಗಬೇಕಿತ್ತು. ಇದು ಅರ್ಥ. ಈಗ 25 ವರ್ಷದಿಂದ ಮೇಲೆ ಆಗಿರೋದಕ್ಕೆ ಅದು ಏನು ಬಂಡೆ, ಅದು ಏನು ಒಳ್ಳೆ ತೋಟ ಇಲ್ಲ, ಅದು ಒಳ್ಳೆ ಭೂಮಿ, ಕ್ಲೀನ್ ಭೂಮಿ ಇಲ್ಲ, ಅದು ಬಂಡೆ. ಆ ಬಂಡೆ ಅಲ್ಲಿ ಹೋಗಿ ಕೇಳಿದ್ರೆ ಹೇಳ್ತಾರೆ, ನಾವು ಬಂದಿದ್ದ ಟೈಮ್ನಲ್ಲಿ ಇಷ್ಟಿಷ್ಟಪ್ಪ ಹಾವುಗಳು ಇತ್ತು ಇಲ್ಲಿ. ನಾವು ಬದುಕಿರೋದು ಏನು ಇಲ್ಲಿ ಮಹಾಲ್ ಕಟ್ಕೊಂಡು ಕೂತಿಲ್ಲ. ಬೆಳಗ್ಗೆ ಹೋಗಿ ಸಾಯಂಕಾಲ ಏನೋ ಇಷ್ಟು ಮಾಡ್ಕೊಂಡು ಬರೋರು ನಾವು.
ಆವಾಗೆಲ್ಲ ಕಣ್ಣು ಕಾಣಿಸಿಲ್ವಾ? ಆಯ್ತು, ಯಾಕೆ ಅದು ಬಂಡೆ ಮೇಲೆ, ಅದು ಕೊನೆಯಲ್ಲಿ ಇರೋದು ಬಂಡೆ, ಅದು ಅರ್ಥ ಆಯ್ತಾ? ಈಗ ಈ ಸರ್ಕಾರಕ್ಕೆ ಹೇಳಕ್ಕೆ ಇಷ್ಟ ಬರ್ತಾ ಇದ್ದೀನಿ. ನಮ್ಮ ಬೆಂಗಳೂರು ಟೌನ್ನಲ್ಲಿ, ಸಿಟಿನಲ್ಲಿ, ಆಡ್ಗೋಳಿ ಇಲಾಖೆಯಲ್ಲಿ ಇಸ್ಲಾಮ್ಸ್ ಇದ್ದಾರೆ, ಅದು ಹೋಗ್ಬೇಕು. ನೀಲ್ಸಂದ್ರ ಪಕ್ಕ ಇಸ್ಲಾಮ್ಸ್ ಅದು ಅದು ಚಾಮರಾಜಪೇಟೆ ಇಲಾಖೆನಲ್ಲಿ ಇದೆ ಇಸ್ಲಾಮ್ಸ್. ಇದೆಲ್ಲ ಇವರು ಹೊಡಿಬೇಕು. ಎಲ್ಲ ಸರ್ಕಾರಿ ಜಮೀನು, ಅದು ಎಲ್ಲ ಇದನ್ನು ಹೊಡೆಯೋದಾದ್ರೆ ಅದನ್ನು ಎಲ್ಲ ಹೊಡಿಬೇಕು ಇವರು, ಸರ್ಕಾರಿ ಜಮೀನು. ಅರ್ಥ ಆಯ್ತಾ? ಎಲ್ಲೆಲ್ಲಿ ಇದೆ ಬೆಂಗಳೂರಿನಲ್ಲಿ ಅಲ್ಲಲ್ಲಿ ಹೋಗಿ ಇವರು ಅದೆಲ್ಲ ಹೊಡಿಬೇಕು. ಇವರು ಸರ್ಕಾರಿ ಜಮೀನು. ಹೌದು. ಇವ್ರಿಗೆಲ್ಲ ಓಟ್ ಕೊಟ್ಟು ಅಧಿಕಾರ ಕೊಟ್ಟು ಇವ್ರಿಗೆ ಸೀಟ್ ಮೇಲೆ ಕುಂಡ್ರಿಸಿದ್ದಕ್ಕೆ ಇದು ಜನಗಳ ಮೇಲೆ ಬರ್ತಾ ಇರೋದು ಪಾಪ. ಅರ್ಥ ಆಯ್ತಾ? ಗೌರ್ಮೆಂಟ್ ಏನು? ಗೌರ್ಮೆಂಟ್ ಇಸ್ ಪಬ್ಲಿಕ್ ಇಸ್ ಗೌರ್ಮೆಂಟ್. ಪಬ್ಲಿಕ್ ಇವ್ರು ಅನುಕೂಲ ಮಾಡಕ್ ಕೂತಿರೋದ, ಇಲ್ಲ ಪಬ್ಲಿಕ್ ಸಾಯಿಸ್ಗೆ ಕೂತಿರೋದ? ಇಂಥವ್ರಿಗೆ ಓಟ್ ಕೊಡ್ಬೇಕಾ? ಇವ್ರ ಮನೆ ಬೇರೆಯವ್ರ ಮನೆ ಇಲ್ವಾ? ಇವ್ರ ಜೀವ ಬೇರೆಯವ್ರ ಜೀವ ಇಲ್ವಾ? ಇವ್ರಿಗೆ ಯಾರು ಕೇಳೋರಿಲ್ಲ. ಯಾತಕ್ಕೆ ಮತ್ತೆ ಓಟ್ ತಗೊಂತೀರಿ ಇವರೆಲ್ಲ? ಟೋಟಲಿ ಎಷ್ಟು ಫ್ಯಾಮಿಲಿ ವಾಸ ಮಾಡ್ತಾ ಇದ್ರು ಪಾಪ? ಟೋಟಲಿ ಎಷ್ಟು ಫ್ಯಾಮಿಲಿ ವಾಸ ಮಾಡ್ತಾ ಇದ್ರು? ಅಲ್ಲಿ 300 ಮನೆ ಬಂದಿದ್ದಪ್ಪ. ಒಂದ್ ಕಡೆ ವಸೀಂ ಲೇಔಟ್ ಅಂತ ಬೇರೆ ಇದೆ, ಅದು ಬೇರೆ ವಿಷಯ. ಅದು ಇದು ಫಕೀರ್ ಲೇಔಟ್ ಅನ್ಯಾಯ ಆಗಿರೋದು ಜಾಸ್ತಿ. ಅರ್ಥ ಆಯ್ತಾ? ಆ ವಸೀಂ ಲೇಔಟ್ ಏನು ಸರ್ಕಾರಿ ಭೂಮಿ ಇತ್ತು ಅಂತ ಅದು ನೋಡ್ಕೊಳ್ಳಿ, ಅದು ನಮ್ಗೆ ಅದು ಬೇಕಾಗಿಲ್ಲ. ಈ ನಾವು ಮಾತಾಡೋ ಫಕೀರ್ ಲೇಔಟ್ ಬಂಡಿ ದಾರಿನಲ್ಲಿ ನೋಡಿ. ಅಲ್ಲಿ ಯಾರೋ ನೆನ್ನೆ ಹೋಗಿದ್ವಿ ನಾವು, ಟ್ರಾಕ್ಟರ್ನಲ್ಲಿ ನೀರು ತಗೊಂಡ್ ಆಗ್ತಾ ಇದ್ರು. ಯಾರೋ ಒಂದು ಹಣ್ಣು ಪಣ್ಣು ಸ್ವಲ್ಪ ಊಟ ಹೆಲ್ಪ್ ಮಾಡ್ತಾ ಇದ್ರು. ಯಾರೋ ಕಂಬಳಿ ತಗೊಂಡ್ಬಂದು ಕೊಡ್ತಾ ಇದ್ರು. ಕಂಬಳಿ ಓಲ್ಡ್ ಚಳಿ ಅಲ್ವಾ? ಅಲ್ಲಿ ಉಚ್ಚ ಹೋಗ್ಬೇಕಂದ್ರೆ ಎಲ್ಲಿ ಹೋಗ್ಬೇಕು? ಸಂಡಾಸ್ ಹೋಗ್ಬೇಕಂದ್ರೆ ಎಲ್ಲಿ ಹೋಗ್ಬೇಕು? ಮಲ್ಕೊಳ್ಳೋಕೆ ಜಾಗ ಅಲ್ಲ. ಹೆಂಗೆ ಇದು ಈ ತಣ್ಣಗಿನಲ್ಲಿ ಮಲ್ಕೋಬೇಕು? ಅಲ್ಲಿ ಮಣ್ಣು ಏನೇನು ಕಷ್ಟ ಬಿದ್ದು ಆಲು ಬ್ಲಾಕ್ ಆಗಿ ಸ್ವಲ್ಪ ಮನೆ ಕಟ್ಕೊಂಡ್ಬಿಟ್ರೆ ಎಲ್ಲ ಹಾಳು ಮಾಡಿಬಿಟ್ರಲ್ಲ. ಇದಕ್ಕೆ ಜವಾಬ್ದಾರಿ ಯಾರು? ಈಗ ಮುಸ್ಲಿಂ ಲೀಡರ್ ಅಂತ ಹೇಳೋರು ನಾಚಿಕೆ ಬರಲ್ವಾ? ನಾನು ಮುಸ್ಲಿಂ ಲೀಡರ್ ಅಂತ ಹೇಳಕ್ಕೆ ನಾಚಿಕೆ ಬರಲ್ವಾ? ಈ ಕಾಂಗ್ರೆಸ್ ಪಕ್ಷದಲ್ಲಿ ಯಾಕೆ ನಮ್ಗೆ ಇಷ್ಟೊಂದು ಕಪ್ಪ ಬರ್ತಾ ಇದೆ ಅಂದರೆ, ನಾವು ಎಲ್ಲ 50 ಗಂಟೆ ಪಕ್ಷಕ್ಕೆ ನಾವು ಓಟ್ ಕೊಟ್ಟಿದ್ದು ತಪ್ಪಾಯಿತು. ನಾವು 11 ವರ್ಷದಿಂದ ಈ ಪಕ್ಷನ ನಾವು ಕೊಟ್ಕೊಂಡು ಬಂದಿದ್ದು ಓಟು ನನ್ನ ಕುಟುಂಬದೇ ಇಷ್ಟು ಸಾವಿರ ಓಟಿದೆ. ಅರ್ಥ ಆಯ್ತಾ? ನಾವು ಕೊಟ್ಟಿರೋ ತಪ್ಪಾಗ್ತಾ ಇದೆ ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ಯಾಕಪ್ಪ ಇಂಥವ್ರಿಗೆ ಮಾಡಿ? ಈಗ BJPನವರು ನಮಗೆ ಸೇರಿಸಲ್ಲ. ಯಾಕೆ? ನಾವು ಕೊಡ್ತಾ ಇರೋದು ಸಪೋರ್ಟು ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಗುರ್ತಾಗಿದೆ. ಈಗ ನಾನು ಎಲ್ಲರಿಗೂ ಹೇಳ್ತೀನಿ, ಯಾತಕ್ಕಪ್ಪ ಇದಕ್ಕೆ ಅವರು ಮನಸ್ಸಿನಲ್ಲಿ ಏನು ವಿಷ ಇಟ್ಕೊಂಡ್ಬಿಟ್ಟು BJPನವರು ನಮಗೆ ಸೇರಿಸ್ತಾ ಇಲ್ಲ. ಎಲ್ಲ ಅವ್ರ ಹತ್ರನೇ ಹೋಗ್ಬಿಡೋಣ, ನಡೀರಪ್ಪ ಹೋಗಪ್ಪ, ಏನ್ ಮಾಡ್ಕೊಂತೀರಿ ನೀವು ಮಾಡ್ಕೊಳ್ರಿ ಅಂತ ಯಾಕೆ ಹೋಗ್ಬೇಡ್ತು? ಬಿಜೆಪಿ ಮುಖಂಡರು ಭೇಟಿಲ್ಲ ನೋಡಿ. ಅವರು ಏನಂದ್ರೆ ಅವರು ಬರಲ್ಲ. BJPನವ್ರು ಏನ್ ಮಾಡ್ತಾರೆ, ಆಗ್ಲಿ ಇವ್ರಿಗೆ ಅಂತ ಅವ್ರ ಮನಸ್ಸಿನಲ್ಲಿ ಬರುತ್ತೆ. ಕಾಂಗ್ರೆಸ್ ಅಂತಾರಲ್ಲ ಮುಸಲ್ಮಾನರುಗಳೇ, ಇವ್ರಿಗೆ ಆಗ್ಲೇಬೇಕಂತ ಅವರು ಕಾಯ್ಕೊಂಡು ಇರ್ತಾರೆ. ಅರ್ಥ ಆಯ್ತಾ? ಅವರು ಕಾಯ್ತಾರೆ. ಇದು ಪೊಲಿಟಿಕಲ್ ಹೇಳ್ತಾ ಇರೋದು. ನಮ್ಗೆ ಏನ್ ಬಿದ್ದಿದೆ ಹಾಗೆ ಇತ್ತು, ಆಗ್ಲಿ. ಅರ್ಥ ಆಯ್ತಾ? ಈಗ ಪಾಪ ಅವರು ನಮ್ಮ ಭಾಸ್ಕರ್ ಸಾಹೇಬರು ಬಂದಿದ್ದಕ್ಕೆ ಅವ್ರ ಮೇಲೆ ಸ್ವಲ್ಪ ಜನ ಕೇಳಿದ್ದಾರೆ, ನೀವು ಯಾಕೆ ಹೋಗಿದ್ದೀರಿ ಅಂತ ಕೇಳಿದ್ದಾರೆ ಅವ್ರಿಗೆ. ಅವ್ರನ್ನ ಮಾನವತಿ ಇಟ್ಕೊಂಡ್ಬಿಟ್ಟು ಬಂದಿರೋದು. ಅಲ್ಲಿ ಈಗ ಶೋಭಾ ಕರಂದ್ಲಾಜೆ ಇದ್ದಾರಲ್ಲ MP, ಅವರು ಹೋಗ್ಬೋದಾಗಿತ್ತು. ಅರ್ಥ ಆಯ್ತಾ? ಅವ್ರು ನಾಡ್ತಾನೆ MP, ಅವ್ರು ಹೋಗಿ ನೋಡ್ಬೇಕಿತ್ತು. ಇದ್ರ ಮುಂದೆ ಅವ್ರು ಯಾರು BJP ಜನತಾದಳಿಂದ ಯಾರು MLAಗೆ ಆಶ್ರಯ ಮಾಡಿದ್ರು ಅವರು ಹೋಗಿ ನೋಡ್ಬೇಕಿತ್ತು. ಅದೇ ನಾವು ನೋಡ್ತಾ ಇದ್ದೀವಿ. ಯಾರು ಇವ್ರಿಗೆ ಬಂದು ಪೊಲಿಟಿಕಲ್ ಸಹಾಯ ಮಾಡ್ತಾರೆ? ಯಾವ ಪಕ್ಷ? ನಮ್ಮ ಪಕ್ಷ ಬೇಕಾಗಿಲ್ಲ. ಯಾವ ಪಾರ್ಟಿ ಕಡೆ ಇಲ್ಲ,
ನಾನು ಮಾನವತೆ ಕೆಲಸ ಮಾಡ್ತೇನೆ ಯಾರು ಮುಂದೆ ಬರ್ತಾರೆ ಅವ್ರಿಗೆ ಕೈ ಹಿಡಿಯೋಕ್ಕೆ ಅಲ್ಲ ಆ ಕ್ಷೇತ್ರಗೇನೆ ಹೇಳ್ತೀವಿ ನಾವು. ಇವ್ರಿಗೆ ಸಪೋರ್ಟ್ ತಗೊಳ್ಳಿ, ಇವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀವಿ. ನೀವು ಕೃಷ್ಣ ಬೈರೇಗೌಡರನ್ನ ಭೇಟಿ ಇಲ್ಲ 25 ವರ್ಷ ನಾವು ನೋಡಿದ್ ಗೊತ್ತಿಲ್ವಾ ಅವ್ರಿಗೆ? ಯಾಕೆ ಭೇಟಿ ಮಾಡಬೇಕು? ಅವ್ರು ಗೊತ್ತಿದ್ದ ಕೊಡ್ತವ್ರ? ಅವ್ರ ಅದಿಲ್ದಿದ್ದಕ್ಕೂ ಅವ್ರ ಕ್ಷೇತ್ರ ಗೊತ್ತಾಗಲ್ವಾ? ನಾವು ಯಾಕೆ ಭಿಕ್ಷಾ ಕೇಳ್ಬೇಕು ಅವ್ರಿಗೆ ಭಿಕ್ಷಾ ಕೊಟ್ಟಿದ್ಕೆ ತಾನೆ ಇವರೆಲ್ಲ ಪಬ್ಲಿಕ್ ಭಿಕ್ಷಾ ಕೊಟ್ಟಿದ್ಕೆ ಅವರು ಮಿನಿಸ್ಟರ್ ಆಗಿರೋದು. ಭಿಕ್ಷಾ ಕೇಳ್ಬೇಕಾ? ಆ ಲೀಡರ್ ಅಂತ ಹೇಳ್ಕೊಳ್ಳೋರ್ಗೆ ಸಲಿ ಯೋಚನೆ ಮಾಡಬೇಕು. ರಾಜನೀತಿ ಏನು ಗೊತ್ತಾ? ನಮ್ಮ ರಾಜ್ಯಕ್ಕೆ ಎಷ್ಟು ಅನುಕೂಲ ಆಗತ್ತೆ, ಆ ಅನುಕೂಲ ನಾವು ಯಾಕೆ ಬರ್ಬೋದು, ನಮ್ಮ ರಾಜ್ಯ ಜನಕ್ಕೆ ನಾವು ಏನು ಅನುಕೂಲ ಮಾಡಿ ಕೊಡಬೇಕು, ಯಾವ ರೀತಿಯಿಂದ ನಮ್ಗೆ ನಮ್ಮ ರಾಜ್ಯ ಜನಗೆ ನಾವು ಹೆಂಗೆ ಒಳ್ಳೇದು ಇಟ್ಕೋಬೇಕು, ಅದಕ್ಕೆ ರಾಜನೀತಿ ಹೇಳೋದು. ಅರ್ಥ ಆಯ್ತಾ? ರೌಡಿಗಳಿಗೆ ಇಟ್ಕೋಬೋದು, ಪೊಲೀಸ್ನವ್ರಿಗೆ ಇಟ್ಕೋಬೋದು, ಇದೆಲ್ಲ ಮಾಡ್ತಾ ಇದಾರಲ್ಲ, ಇದು ಪೊಲಿಟಿಕಲ್ ಇಲ್ಲ. ಇದು ಒಂದು ರೌಡಿಸಮ್ ಅಂತ ಹೇಳ್ತೀವಿ ನಾವು. ಗುಂಡಾಸಮ್ ರೌಡಿ ಇಲ್ಲ, ಗುಂಡಾಸಮ್ ಥರ ಕಾಣಿಸ್ತದೆ ಇದೆಲ್ಲ. ಮೊದಲು ಅಂದ ಸ್ವಲ್ಪ ಪೇಪರ್ನಲ್ಲಿ ಆವಾಗಲೇ ರಿಸಲ್ಟ್ ಕೊಡ್ತಾ ಇದ್ರು. ಈಗ ಮರ್ಯಾದೆಯಲ್ಲಿ ಇದ್ದಪ್ಪ, ಹೇಳಕ್ಕೆ ಮುಂದೆ ಕಟ್ಟು ಮಾತು ಬರುತ್ತೆ. ದಾರಿನಲ್ಲಿ ಹೋಗೋರು ಏನು ಕೆಟ್ಟ ಹೆಸರು ಹೇಳ್ತೀವಿ ಪಾಪ ಹೆಣ್ಸರಿಗೆ, ಅದರಿಂದ ಕಮ್ಮಿ ಆಗಿಬಿಟ್ಟಿದ್ದಾರೆ ಇಲ್ಲಿ. ಅರ್ಥ ಆಯ್ತಾ? ಹೇಳಕ್ಕೆ ತುಂಬ ನಾಚಿಕೆ ಬರುತ್ತೆ. ಜನ ಸೇವೆ ಅಂತ ಬರೋದು, ಜನಕ್ಕೆ ಹೊಡಕ್ಕೆ ಬರೋದ ಇವರು? ಜನ ಸೇವಾನ ಇದು?